ಸಿನಿಮಾದ ವಿಶೇಷ ಸುದ್ದಿಗೋಷ್ಠಿಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಸನ್ ಆಫ್ ಮುತ್ತಣ್ಣ ಚಿತ್ರತಂಡದ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ವಿ. ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಹಾರ್ಟ್ಲಿ ವೆಲ್ಕಮ್. ಅದೇ ರೀತಿಯಾಗಿ ಸನ್ ಆಫ್ ಮುತ್ತಣ್ಣ ಸಿನಿಮಾ ತಂಡ ನಮ್ಮ ಜೊತೆಗಿದೆ. ಈ ವಿಶೇಷ ಸುದ್ದಿಗೋಷ್ಠಿಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಾನು ನಿರೂಪಕಿ ಶಮೀರಾ ಬೆಳುವಾಯಿ. ಸನ್ ಆಫ್ ಮುತ್ತಣ್ಣ ಈಗಾಗಲೇ ಸಿನಿಮಾದ ಶೀರ್ಷಿಕೆಯಿಂದ ಹಿಡಿದು ಪುರಾತನ ಫಿಲ್ಮ್ಸ್ ಅನ್ನುವಂತಹ ನಿರ್ಮಾಣ ಸಂಸ್ಥೆಯ ಹೆಸರಿನಿಂದ ಹಿಡಿದು ಪ್ರತಿ ಬಾರಿ ಇಂತಹ ಹೆಸರುಗಳು ಬಂದಾಗ ಮಾಧ್ಯಮ ಮಿತ್ರರಿಂದ ಹಿಡಿದು ಜನಸಾಮಾನ್ಯರೆಲ್ಲರೂ ಮತ್ತಷ್ಟು ಪ್ರೀತಿಯನ್ನ ತೋರಿಸ್ತಾರೆ. ಯಾಕಂತ ಹೇಳಿದ್ರೆ ವಿಭಿನ್ನವಾಗಿದೆಯಲ್ಲ ಅಂತ ಹೇಳಿ. ತದನಂತರದಲ್ಲಿ ನಮ್ಮ ಸನ್ ಆಫ್ ಮುತ್ತಣ್ಣ ಸಿನಿಮಾದ ಟೀಸರ್ ಆಗಿರಬಹುದು, ಟ್ರೈಲರ್ ಆಗಿರಬಹುದು, ಈಗಾಗಲೇ ಸೂಪರ್ ಡೂಪರ್ ಹಿಟ್ ಆಗಿರುವಂತಹ 2 ಹಾಡುಗಳಾಗಿರಬಹುದು, ಅವೆಲ್ಲದಕ್ಕೂ ಕೂಡ ನೀವು ಬಹಳಷ್ಟು ಪ್ರೀತಿಯನ್ನ ಕೊಟ್ಟಿದ್ದೀರಾ. ತಂದೆ ಮಗನ ಬಾಂಧವ್ಯ ಸನ್ ಆಫ್ ಮುತ್ತಣ್ಣದ ಮೂಲಕ ಸೆಪ್ಟೆಂಬರ್ 12ರ ನಂತರ ನಿಮ್ಮ ಮುಂದೆ ಬರ್ತಾ ಇದೆ. ಸೆಪ್ಟೆಂಬರ್ 12ಕ್ಕೆ ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹವನ್ನ ಕೇಳ್ತಾ ಈ ದಿನ ಈ ವಿಶೇಷ ಸುದ್ದಿಗೋಷ್ಠಿಯ ಉದ್ದೇಶ, ಮಾಧ್ಯಮ ಮಿತ್ರರು ಪ್ರತಿ ಬಾರಿಯೂ ನಮ್ಮ ಹೆಜ್ಜೆಯಲ್ಲಿ ಜೊತೆಯಾಗಿ ನಿಂತಿದ್ದೀರಾ. ಹಾಗಾಗಿ ನಮ್ಮ ಸಿನಿಮಾದ ಒಂದು ವಿಶೇಷ ಹಾಡನ್ನ ನಾವೆಲ್ಲೂ ರಿಲೀಸ್ ಮಾಡ್ತಾ ಇಲ್ಲ, ಬದಲಾಗಿ ಮಾಧ್ಯಮ ಮಿತ್ರರಿಗಾಗಿ ಇವತ್ತು ವಿಶೇಷವಾಗಿ ಇದನ್ನ ತೋರಿಸಬೇಕು, ನಿಮ್ಗೋಸ್ಕರ ಡೆಡಿಕೇಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಸುದ್ದಿಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಒಂದು ಸ್ಪೆಷಲ್ ಸಾಂಗ್ನ ತೋರಿಸ್ಬೇಕು ಪತ್ರಕರ್ತರಿಗೆ ಅಂತ ಇತ್ತು. ಅದಕ್ಕೆ ಈ ಸಂಜೆನ ಆಯೋಜನೆ ಮಾಡಿದ್ದು. ಸಾಂಗು ಜಯಂತ್ ಕಾಂಕಿಣಿ ಸರ್ ಬರ್ತಿದ್ದು, ಸಚಿನ್ ಬಸರವರು ಮ್ಯೂಸಿಕ್ ಮಾಡಿದ್ದು, ನಮ್ಮ ಸಚಿನ್ ಅವರೇ ಆಡಿರೋದು, ಮತ್ತೆ ದೀಪ್ತಿ ಅಂತ ತಮಿಳು ಸಿಂಗರ್ ಒಬ್ರು ಆಡಿರೋಂಥ ಸಾಂಗ್ ಇದು. ನಾನು ಆಕ್ಚುಲಿ ಈ ಸಾಂಗ್ನ ತೋರಿಸ್ಬೇಕು ಸ್ಪೆಷಲ್ ಆಗಿ ಅಂತ ತುಂಬಾ ಆಸೆ ಇತ್ತು. ಅದಕ್ಕೆ ಇದೊಂದು ಪ್ರೆಸ್ ಮೀಟ್ ಮಾಡೋಣ ಅಂತ ನಮ್ಮ ನಿರ್ಮಾಪಕರ ಹತ್ರ ಮಾತಾಡಿ ಇದೊಂದು ಆಯೋಜನೆ ಮಾಡಿದ್ದು. ನಿಮ್ಗೆಲ್ಲ ಚೆನ್ನಾಗಿದೆ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾವು ಒಂದೇ ಕೇಳೋದು, ದಯಮಾಡಿ 12ನೇ ತಾರೀಕು ಸೆಪ್ಟೆಂಬರು ನಿಮ್ಮ ಸಪೋರ್ಟ್ ಬೇಕು. ನನ್ನ ಮೊದಲನೇ ಸಿನಿಮಾ, ನನ್ನ ಮೊದಲ ನಿರ್ದೇಶನದ ಸಿನಿಮಾ. ದಯಮಾಡಿ 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 ಸಹಕರಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆಮೇಲೆ ಈ ಸಾಂಗ್ ನೋಡ್ಬೇಕಾದ್ರೆ ನಮಗೆ ಅನ್ಸಿದೆ ಅಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಪ್ರಣಮ್ ಸರ್, ಖುಷಿ ಮೇಡಮ್, ರಘು ಸರ್ ಇವ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸೊ ನಾನು ಅದಕ್ಕೆ ಏನು ಅಂದ್ರೆ ಗುರುವಾರ ಒಂದು ಪ್ರೆಸ್ ಅವ್ರಿಗೆ ಒಂದು ಶೋ ಮಾಡೋಣ ಅಂತ ಒಂದು ಪ್ಲಾನ್ ಆಗಿದೆ. ದಯಮಾಡಿ ಗುರುವಾರ 11 ಗಂಟೆಗೆ ಅಫಿಷಿಯಲ್ ಇನ್ವೈಟ್ ಬರುತ್ತೆ. ಬಟ್ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಇನ್ವೈಟ್ ಗುರುವಾರ 11 ಗಂಟೆಗೆ ದಯಮಾಡಿ ನಿಮ್ಗೊಂದೆಲ್ಲ ನನ್ನ ಸಿನಿಮಾನ ತೋರಿಸ್ಬೇಕು ಅಂತ ಒಂದು ಆಸೆ. ದಯಮಾಡಿ ತೋರಿಸ್ತೀನಿ, ದಯಮಾಡಿ ಬರ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಮತ್ತೆ ಇನ್ನು ಉಳಿದಂತೆ ನಮ್ಮ ಟೀಮು, ಕೃಷ್ಣ ಕ್ಯಾಮ್ರಾ ವರ್ಕ್ ನೋಡಿದ್ರಿ, ಅವನೇ ಆಕ್ಚುಲಿ ನಿಜವಾದ ಹೀರೋ ನಮ್ಮ ಟೀಮಲ್ಲಿ. ಅಂದ್ರೆ ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಬಿಟ್ರೆ ನಮ್ಮ ಎಡಿಟರ್ ಇದೆ ಹರೀಶ್ ಕೊಮ್ಮೆ ಅವರು ಸೈಲೆಂಟ್ ಆಗಿ ಅಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅವರು ಹೀರೋ ಅದ್ಬಿಟ್ರೆ ನೆಕ್ಸ್ಟ್ ನನ್ನ ಆಕಾಶ್, ಅನು, ಮತ್ತೆ ನಮ್ಮ ಅರುಣ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಅದ್ಬಿಟ್ರೆ ನನ್ನ ಟೀಮು, ನಮ್ಮ ಹುಡುಗಿ ಸಂಗೀತ, ಇವರೆಲ್ಲರ ಸಪೋರ್ಟ್ ಇಂದಾನೆ ಒಂದು SRK ಫಿಲಮ್ಸ್ ಅನ್ನು ಕಟ್ಟಿದ್ದು. ಅದ್ರ ಜೊತೆಗೆ ಪುರಾತನ ಫಿಲಮ್ಸ್ಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ದಯಮಾಡಿ 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 ಒಂದೇ ರಿಕ್ವೆಸ್ಟ್, ಸೆಪ್ಟೆಂಬರ್ 12ನೇ ತಾರೀಕು ಸಿನಿಮಾ ಬರ್ತಾ ಇದೆ, ನನ್ನ ಮೊದಲ ಕನಸಿನ ಕೂಸು. ದಯಮಾಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ. 75 ಶೋ ಪ್ಲಾನ್ ಮಾಡಿದ್ವಿ. ಬೆಂಗಳೂರು ಕುಮಾರ್ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. 75 ಶೋ ಪ್ಲಾನ್ ಇದೆ. ತ್ರಿವೇಣಿ ತ್ರಿವೇಣಿ ಮಾಡಿ ಸರ್. ಇಲ್ಲ, ಅದು ಆಕ್ಚುಲಿ ಅಟ್ ಎ ಟೈಮ್ ಪ್ಲಾನ್ ಮಾಡಿದ್ದು, ಬಟ್ ಡಬ್ಬಿಂಗ್ ಇನ್ನೂ ನಡೀತಾ ಇದೆ ಮಲಯಾಳಂ ಮತ್ತು ತೆಲುಗಲ್ಲಿ. ಅದಕ್ಕೆ 19ನೇ ತಾರೀಕು ಮಲಯಾಳಮಲ್ಲಿ ರಿಲೀಸ್ ಆ ತರ ಪ್ಲಾನ್ ಆಗಿದೆ. ಟೆಕ್ನಿಕಲ್ ಇಶ್ಯೂಸ್ ನಮ್ಮ ಕಡೆಯಿಂದನೇ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಓನ್ಲಿ ಕನ್ನಡ ಅಷ್ಟೇ. ಈಗ ಎಲ್ಲ ಆಲ್ಮೋಸ್ಟ್ ಅದೇ ತರ ಪ್ಲಾನ್ ಇರೋದ್ರಿಂದ ಆ ತರ ಪ್ಲಾನ್ ಹೋಗೋದ್ ಬೇಡ. ಎಲ್ಲ ದೇವಸ್ಥಾನಕ್ಕೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗ್ತಾರಲ್ಲ, ಆ ತರದೊಂದು ಪ್ಲಾನ್ ಬೇಡ. ಪ್ರೊಫೆಷನಲ್ ಆಗಿ ಏನಿದೆ ಹೋಗೋಣ, ಇದು ಸಿನಿಮಾನ ಪ್ರೆಸ್ ಅವ್ರಿಗೆ ತೋರ್ಸೋಣ. ಪ್ರೆಸ್ ಅವ್ರ ಜೊತೆನೆ ಹೊಂದಾಣಿಕೆ ಆಗಿದ್ರೆ ಎಷ್ಟು ಮಜಬೂತವಾಗಿರುತ್ತೆ, ಅವರಿಂದನೇ ತಾನೇ ಕಂಟೆಂಟ್. ಸೊ ಹಿಂಗ್ ಹೋಗೋಣ ಅಂತ ಒಂದು ಪ್ಲಾನ್ ಅಲ್ಲಿ ನಾವೆಲ್ಲೂ ಹೊರಗಡೆ ಹೋಗೋದ್ ಬೇಡ ಅಂತ ಒಂದು ಪ್ಲಾನ್ ಆಗಿದೆ. ಸೊ ಅದಕ್ಕೆ ಅದ್ ಮಾಡ್ತೀನಿ. ಅದು ಏನ್ ಪ್ಲಾನ್ ಅಂತಂದ್ರೆ, ಈಗ ಫ್ರೈಡೆ ಸಿನಿಮಾ ರಿಲೀಸ್ ಆದ್ಮೇಲೆ ಸ್ಯಾಟರ್ಡೆ ಮೈಸೂರು, ಮಂಡ್ಯ,
ಮತ್ತೆ ಸಂಡೇ ಆದ್ಮೇಲೆ ಮಂಡೇ ಈ ಕಡೆ ತುಮಕೂರು ಈ ತರ ಒಂದು ಪ್ಲಾನ್, ಅದು ಬೇಸ್ ಪ್ಲಾನ್ ಎಲ್ಲ ಮಾಡಿದೀನಿ, ಎಲ್ಲ ಪ್ಲಾನಿಂಗ್ ಆಗಿದೆ. ಸಿನಿಮಾದಲ್ಲಿ ಆರ್ಟಿಸ್ಟ್ಗಳು ಯಾರಿದೆ? ರಂಗಾಯಣ ರಘು ಸರ್, ತಬಲಾ ನಾಣಿ, ಮತ್ತೆ ನಮ್ಮ ಗಿರೀಶ್ ಶಿವಣ್ಣ ಅವರು, ಸುಚಾರ ಪ್ರಸಾದ್ ಸರ್, ಸುಧಾ ಬೆಳವಾಡಿ ಅಮ್ಮ, ಎಲ್ಲರೂ. ಯಾರು ಬರಲಿಲ್ಲ? ಇಲ್ಲ ಆಕ್ಚುಲಿ ಅವ್ರು ಯಾರ್ದು ತಪ್ಪಿಲ್ಲ, ನಾವೇ ಇನ್ವೈಟ್ ಮಾಡಿಲ್ಲ. ಯಾಕೆ ಅಂತ ಅಂದ್ರೆ ನನಗೆ ಏನನ್ನಿಸ್ತು ಅಂದ್ರೆ ಒಂದು ಥೀಮ್ ಇಟ್ಕೊಂಡು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಅವಾಗಿಂದ. ಏನಂದ್ರೆ ಒಂದು ಅಪ್ಪ ಮಗ ಸನ್ ಆಫ್ ಮುತ್ತಣ್ಣ ಅಂದ್ರೆ ಫಸ್ಟ್ ಟೀಸರ್ ಇದೆ ಮತ್ತೆ ಕೇಳಿದ್ರು ಹೀರೋಯಿನ್ ಹಾಕಿಲ್ಲ, ಹೀರೋಯಿನ್ ಬಂದಿದ್ರೆ ಆದ್ರೆ ಅವ್ರದ್ದು ಯಾಕಿಲ್ಲ ಅಂತ ಒಂದು ಟೀಮ್ ಅಲ್ಲಿ ಕೆಲಸ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು. ಸನ್ ಆಫ್ ಮುತ್ತಣ್ಣ ಅಂದ್ರೆ ಒಂದು ಅಪ್ಪನ ಟೀಸರ್ ಹೋಗೋಣ, ಆಮೇಲೆ ಒಂದು ಲವ್ ಟೀಸರ್ ಹೋಗೋಣ, ಈ ತರ ಹೋಗೋಣ ಅಂತ ಒಂದು ಪ್ಲಾನ್ ಆಯ್ತು. ಸ್ವಲ್ಪ ಮಧ್ಯದಲ್ಲಿ ನಮ್ಮಲ್ಲಿ ಅದು ಲವ್ ಟೀಸರ್ ಒಂದು ಬಿಡಕ್ಕಾಗ್ಲಿಲ್ಲ. ಅದಾದ್ಮೇಲೆ ಟ್ರೈಲರ್ ಅಲ್ಲೇ ಹೀರೋಯಿನ್ ಎಲ್ಲ ಇದಾಯ್ತು. ಮತ್ತೆ ಗಿರಿ ಮತ್ತೆ ಸುಧಾ ಬೆಳವಡಿ ಇವರೆಲ್ಲರಿಗೂ ಹೇಳಿದ್ದು ಅಂದ್ರೆ ಹೇಳೋಣ, ಅವ್ರು ರೆಡಿ ಇದ್ರು ಬರೋದಿಕ್ಕೆ. ಶೋ ಫಸ್ಟ್ ರಿಲೀಸ್ ಮಾಡ್ತೀವಲ್ಲ ಅವತ್ತೇ ಕರೆಯೋಣ ಅಂತ, ಇನ್ವೈಟ್ ಮಾಡೋಣ ಅಂತ. ನಾವೇನು ಯಾರು ಇನ್ವೈಟ್ ಮಾಡ್ಲಿಲ್ಲ, ಅವ್ರದೇನು ತಪ್ಪಿಲ್ಲ, ನಮ್ದೇ ಎಲ್ಲ ಪ್ಲಾನ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ, ಆಲ್ ದ ಅಣ್ಣ ಸೆಲೆಬ್ರಿಟಿ ಶೋ ಫ್ರೈಡೇಸ್ ನೈಟ್ ಪ್ಲಾನ್ ಮಾಡಿದೀನಿ 7 ಗಂಟೆಗೆ, ಇನ್ನೂ ಫೈನಲ್ ಮಾಡಿಲ್ಲ, ಅದು ಮಾತುಕತೆ ನಡೀತಾ ಇದೆ. ಈಗ ಫಸ್ಟ್ ನಮಗೆ ನೀವೇ ಪ್ರೆಸ್ ಅವರೇ ಸೆಲೆಬ್ರಿಟಿಗಳು, ಗುರುವಾರ ಫಸ್ಟ್ ಬೆಳಿಗ್ಗೆ ಅದು ನಿಮಗೆ ಶೋ ತೋರ್ಸಾದ್ಮೇಲೆ ನಮ್ಗೊಂದು ಸಮಾಧಾನ ನೆಮ್ಮದಿ. ಅದಾದ್ಮೇಲೆ ಫ್ರೈಡೇ ಇಲ್ಲ ಸ್ಯಾಟರ್ಡೇ ಆ ತರ ಒಂದು ಪ್ಲಾನ್ ಮಾಡ್ತೀವಿ. ಅದು ಶಿವಣ್ಣ ಅವ್ರಿಗೆ ಇಲ್ಲ ಅಣ್ಣ, ಅವ್ರಿಗೆ ಆಕ್ಚುಲಿ ನೀವು ಕೇಳಿದ್ದು ಸೂಪರ್. ಒಂದು ಪ್ಲಾನ್ ಆಗಿದೆ, ಅವ್ರಿಗೆ ಫಸ್ಟ್ ಟಿಕೆಟ್ ಹೋಗಿ ಕೊಡ್ಬೇಕು ಅಂತ. ನಿಜ ಅದು ಇಲ್ಲ ಅಣ್ಣ, ಖಂಡಿತ ಅದು. ಯಾಕಂದ್ರೆ ಟೀಸರ್ ಅವರೇ ಲಾಂಚ್ ಮಾಡ್ಕೊಟ್ರು. ಸನ್ ಆಫ್ ಮುತ್ತಣ್ಣ ಫಸ್ಟ್ ಲುಕ್ ನ ಲಾಂಚ್ ಮಾಡ್ಕೊಟ್ಟಿದ್ದು. ಫಸ್ಟ್ ಟಿಕೆಟ್ ಅವ್ರಿಗೆ ಕೊಡೋಣ ಅನ್ನೋದೊಂದು ಪ್ಲಾನ್ ಇದೆ ಅಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್. ಥ್ಯಾಂಕ್ ಯು ಶ್ರೀಕಾಂತ್ ಕೃಷ್ಣ ಸರ್, ನಿಮ್ಮಿಂದ ಸರ್ ಅಡ್ವಾನ್ಸ್ಡ್ ಹ್ಯಾಪಿ ಬರ್ತ್ಡೇ ನಿಮಗೆ. ಸನ್ ಆಫ್ ಮುತ್ತಣ್ಣ ಜರ್ನಿ 12ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಮಾತು ಸರ್. 200 ಇಯರ್ಸ್ ಆದ್ಮೇಲೆ ಫೈನಲಿ ನಿಮ್ಮೆಲ್ಲರೂ ಮುಂದೆ ಬರ್ತಾ ಇದ್ವಿ. ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಸರ್ ಎಲ್ಲರೂ ಬಂದಿದ್ದಕ್ಕೆ. ಸರ್ ನಮ್ಮನ್ನು ತುಂಬ ವೇಟ್ ಮಾಡಿಸಿದ್ವಿ. ಅಗೇನ್ ಸಾರಿ ಫ್ರಮ್ ದ ಟೀಮ್. ನೀವೆಲ್ಲರೂ ನೋಡ್ತಿರ್ಬೋದು. ಸೊ ತುಂಬ ಜನ ಹೇಳಿದ್ರು ನಮ್ಮ ಕನ್ನಡ ಸಿನಿಮಾಗಿಂತ ತೆಲುಗು ಸಿನಿಮಾ ಥರ ಇದೆ ಅಂತ ಹೇಳಿ. ಸೊ ನಮ್ಮ ಊರಿಂದ ಎಲ್ಲರೂ ಕಾಲ್ ಮಾಡಿದ್ರು, ನಮ್ಮ ತಂದೆಯವ್ರ ಊರಿಂದ. ಸೊ ನಮ್ಮ ನೇಟಿವಿಂದ ಫೋನ್ ಮಾಡಿ ನನ್ನ ಪೋಸ್ಟರ್ಸ್ ಎಲ್ಲ ಆಗ್ತಾ ಇರ್ಬೇಕಾದ್ರೆ ಶೇರ್ ಮಾಡ್ತಿರ್ಬೇಕಾದ್ರೆ ಹೇಳಿದ್ರು. ಸೊ ತುಂಬ ದಿನ ಆದಮೇಲೆ ಒಂದು ತೆಲುಗು ಸಿನಿಮಾ ನೋಡ್ದಂಗಿದೆ ಅಂತೇಳಿ. ಅದು ರೆಫರೆನ್ಸ್ ಹೇಳಿದ್ದು ಕೂಡ ಬೊಂಬರಿಲು ಸಿನಿಮಾ, ಅಂದರೆ ಆಲ್ಮೋಸ್ಟ್ ಒಂದು 14 ಇಯರ್ಸ್ ಆಗಿರ್ಬೇಕು ಬಂದು. ಸೊ ಆ ಸಿನಿಮಾ ಪೋಸ್ಟರ್ ಥರ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ನೀವು ಬರೀ ಪೋಸ್ಟರ್ ಅಲ್ಲ ಸಿನಿಮಾ ಕೂಡ ನೋಡಿ ಅರ್ಥ ಆದರೆ ಅಂತ ಹೇಳಿದ್ದೆ. ಸೊ ನಮ್ಮ ಮಾವ ಪ್ರತಿ ಸಲ ಬರ್ತಿರ್ತಾರೆ, ಅವ್ರು ತಿರುಪತಿಯಿಂದ ಬರ್ತಾರೆ. ಸೊ ಸಿನಿಮಾ ಯಾವುದೇ ಸಿನಿಮಾ ರಿಲೀಸ್ ಆದರೂ ಆ ಸೆಂಟಿಮೆಂಟ್ಗೋಸ್ಕರ ನನಗೋಸ್ಕರ ಬರ್ತಿರ್ತಾರೆ. ಸೊ 12ನೇ ತಾರೀಕು ಅವರು ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಸೊ ಅದೊಂದು ವಿಷಯ ಪ್ರತಿ ಸಲ ನಾನು ತಿಳಿಸ್ಬೇಕು ಅಂತ ಹೇಳ್ಕೊಂಡಿದ್ದೆ. ಸೊ ಅದೊಂದು ರೈಟ್ ಮಾಡೋದು ತಿಳಿಸೋದಕ್ಕೆ ಇಲ್ಲ ಬರುತ್ತೆ ಸರ್. ನಾನು ಬಂದಾಗೆಲ್ಲ ನಾನು ಸೀಮ್ ಎಲ್ಲರಿಗೂ ಕೊಡ್ತಾ ಇರ್ತೀನಿ ಸರ್. ಇದು ಸರ್ ಗೊತ್ತು, ಆಲ್ಮೋಸ್ಟ್ ನಾವು ಸಿನಿಮಾನ ಲಾಕ್ ಮಾಡಿದ್ದು ಲಾಸ್ಟ್ ಸೆಪ್ಟೆಂಬರ್ ಸರ್. ಇಲ್ಲ ಸರ್, ಡೆವಿಲ್ ಸಿನಿಮಾ ಕೂಡ ಎಡಿಟಿಂಗ್ ಆಗ್ತಾ ಇದೆ ಸರ್, ಅದಕ್ಕೆ ಸರಿ ಸರ್. ಇಲ್ಲ ಸರ್, ಅಲ್ಲಿಂದ ಡೈರೆಕ್ಟ್ ಆಗಿ ಇಲ್ಲಿ ಹೋದ್ರೆ. ಥ್ಯಾಂಕ್ ಯು ಸೋ ಮಚ್ ಹರಿ ಸರ್, ಥ್ಯಾಂಕ್ ಯು. ಕರೆದರೆ ಹಾಗೆಲ್ಲ ಬರಲಾರೆ ನಾನು ಅಂತ ನೀವು ನನಗೆ ಲುಕ್ ಕೊಟ್ರಿ. ಏನಾದರೂ ಸಿನಿಮಾಟೋಗ್ರಾಫರ್ ಆಗಿ ಅಫ್ಕೋರ್ಸ್ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಕೆಲಸವನ್ನ. ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಇದೆ. ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು. ನಾನು ಮೊದಲಿಗೆ ಅಪ್ಪು ಸರ್ನ ನೆನೆಸ್ಕೊಂತೀನಿ. ಯಾಕೆಂದರೆ ನನಗೆ ಈ ಸಿನಿಮಾಟೋಗ್ರಫಿಗೆ ಸ್ಫೂರ್ತಿ ಕೊಟ್ಟಿದ್ದೆ ನಮ್ಮ ಅಪ್ಪು ಸರ್. ಹಾಗಾಗಿ ಅವ್ರನ್ನ ನೆನೆಸ್ಕೊಂತ, ಹಾಗೂ ನನ್ನ ಗುರುಗಳಾದ ಚಂದ್ರು ಬೆಳವಂಗ ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನನ್ನ ಔಟ್ಪುಟ್ ಈ ರೀತಿ ಬಂದಿದೆ ಅನ್ಕೊತೀನಿ. ಮತ್ತೇನಂದರೆ ನಾನು ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಮ್ಮ ಸಿನಿಮಾಗೆ ಸ್ಟಾರ್ಟಿಂಗಿಂದ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಹಾಗೆ ನಮ್ಮ ಸಿನಿಮಾ ರಿಲೀಸ್ ಆದರೂ ಅದಾದ್ಮೇಲೂ ನೀವು ಸಪೋರ್ಟ್ ಮಾಡ್ತಾ ಇರಬೇಕು. ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆಲ್ಲರೂ ಇರಲಿ. ಮತ್ತು ನಮ್ಮ ಪುರಾತನ ಫಿಲಮ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ, ಹಾಗೆ ನಮ್ಮ SRK ಫಿಲಮ್ಸ್ಗೂ ಥ್ಯಾಂಕ್ಸ್ ಹೇಳ್ತಾ,
ನಮ್ಮ ಪ್ರಣಮ್ ಸರ್ ಮತ್ತು ಖುಷಿ ಮೇಡಮ್, ರಂಗಾಯಣ ರಘು ಸರ್, ನಮ್ಮ ಎಡಿಟ್ರು ಹರೀಶ್ ಸರ್, ನಾವೆಲ್ಲ ಒಂದು ಟೀಮ್ ನೀಟಾಗಿ ಇದು ಮಾಡ್ಕೊಂಡು ಕೆಲಸ ಮಾಡಿದ್ದೀವಿ ಅಂತ ಅನ್ಕೊತೀನಿ. ಯಾಕಂದರೆ ನಮ್ಮ ಹರೀಶ್ ಅಣ್ಣ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಯಾಕಂದ್ರೆ ಅವ್ರಿಗೆ ನೈಟ್ ಎಲ್ಲ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀವಿ ಅಂತ ಒಂದು ದಿನನೂ ಬೇಜಾರು ಮಾಡ್ಕೊಳ್ದೇ ನಮಗೆ ಅಚ್ಚುಕಟ್ಟಾಗಿ ಎಡಿಟಿಂಗ್ ಮಾಡಿಕೊಟ್ಟಿದ್ದಾರೆ. ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಹರೀಶ್ ಅಣ್ಣಗೆ. ಮತ್ತು ನಮ್ಮ ಕೊರಿಯೋಗ್ರಾಫರು ತುಂಬ ಅಚ್ಚುಕಟ್ಟಾಗಿ ಎಲ್ಲ ಸಾಂಗ್ಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಕೊರಿಯೋಗ್ರಾಫರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ, ಮತ್ತು ನಾನು ಹೇಳೋದಿಷ್ಟೇ, ಆಲ್ಮೋಸ್ಟ್ ಎಲ್ಲ ಮಾತಾಡ್ಬಿಟ್ಟಿದ್ದೀವಿ. ಎಲ್ಲ ಪ್ರೆಸ್ ಮೀಟಲ್ಲೂ ಮಾತಾಡೋದೇನಿಲ್ಲ. ನಮ್ಮ ಈ ಸಿನಿಮಾನ ದಯವಿಟ್ಟು ಎಲ್ಲ ಕನ್ನಡ ಜನತೆ ಅರಸಿ ಆರೈಸಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಸರ್. ಥ್ಯಾಂಕ್ ಯು. ಆ ಪ್ರಶ್ನೆ ಸ್ಕೇಟಿಂಗ್ ಅಂತ ನಮ್ಮ ಶ್ರೀಕಾಂತ್ ಸರ್ನೇ ಕೇಳಬೇಕು. ಯಾಕೆಂದ್ರೆ ಹೌದು, ಸ್ಕೇಟಿಂಗ್ ಅಲ್ಲಿ ಶಾರ್ಟ್ ತೆಗ್ದಿದ್ದೀವಿ. ಮತ್ತೆ ನೆಕ್ಸ್ಟ್ ಸಿನಿಮಾ ಸ್ಕೇಟಿಂಗ್ ಅಲ್ಲೇ ಪ್ಲಾನ್ ಮಾಡ್ತಾ ಇದೀವಿ. ಹಂಗಾಗಿ ನಮ್ಮ ಡೈರೆಕ್ಟ್ರೆ ಸ್ಕೇಟಿಂಗು ಕೂಡ ಕೊಡಿಸಿದ್ದಾರೆ. ಅವರೇ ನನಗೆ ಸ್ಕೇಟಿಂಗ್ ಕೂಡ ಕೊಡಿಸಿದ್ದಾರೆ. ನೆಕ್ಸ್ಟ್ ಅವ್ರದೊಂದೇನೋ ಪ್ಲಾನ್ ಸ್ಕೇಟಿಂಗ್ ಅಲ್ಲಿ ಶಾರ್ಟ್ ಕಂಪೋಸ್ ಮಾಡ್ಬೇಕಂತ ಸರ್. ಒಂದು 3 ಶಾರ್ಟ್ ಕಂಪೋಸ್ ಮಾಡಿದೀವಿ ಸರ್ ಈ ಸಿನಿಮಾದಲ್ಲಿ, ವಾರಣಾಸಿನಲ್ಲಿ. ಹಾಂ ಸರ್. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಇಚ್ಚಿಟ್ಟಿದೆ ನಿಮ್ಮ ಮುಂದೆ ಮತ್ತೊಮ್ಮೆ ಆ ಟ್ರೈಲರ್ ನೋಡಬೇಕು ಅನ್ನೋದು ನಮ್ಮ ಆಸೆ. ಸೊ ಟ್ರೈಲರ್ ಪ್ಲೀಸ್ ಅಭಿನಂದಿಸ್ತಾ ಇದ್ದೀನಿ. ಏನ್ ಚಪ್ಪಾಳೆ ತರ್ತಾ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಖುಷಿ ಅವರೇ ಕಂಗ್ರ್ಯಾಚುಲೇಷನ್ಸ್. ಪ್ರಣಮ್ ಅವರೇ ನಿಮ್ಗೂ ಕಂಗ್ರ್ಯಾಚುಲೇಷನ್ಸ್. ನಾನು ಕರೆದಾಗ ಅಷ್ಟೇ ಪ್ರೀತಿಯಿಂದ ಬಂದ್ರಿ, ನಾನು ಬರಲ್ಲ ಅಂತ ನೀವು ಹೇಳಿ ರಿಲೀಸ್ ಆದ್ಮೇಲೆ ಐ ನೋ. ಸೊ ಖುಷಿ ರವಿ ಅವರೇ ಅಫ್ಕೋರ್ಸ್ ಬೇರೆ ಬೇರೆ ಸಿನಿಮಾಗಳ ಜರ್ನಿಯ ಜೊತೆಗೆ ಸನ್ ಆಫ್ ಮುತ್ತಣ್ಣ ಡಾಕ್ಟರ್ ಆಗಿ ನಿಮ್ಗೆ ಎಷ್ಟು ಸ್ಪೆಷಲ್. ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಮಾತಾಡಿದ್ದೀವಿ ನಮ್ಮ ಸಿನಿಮಾ ಬಗ್ಗೆ. ನಮ್ಮ ಸಿನಿಮಾದ ಟ್ರೇಲರ್ ನೋಡಿದ್ದೀರಾ, ಟೀಸರ್ ನೋಡಿದ್ದೀರಾ, ಸಾಂಗ್ಗಳು ನೋಡಿದ್ದೀರಾ, ಮತ್ತು ಇವಾಗ ಸ್ಪೆಷಲ್ ಸಾಂಗ್ ಒಂದು ಡುಯೆಟ್ ಸಾಂಗ್ ಒಂದು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಿಲ್ಲ, ಎಕ್ಸಾಮ್ ಬರೆದಾಗಿದೆ, ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. 12ನೇ ತಾರೀಕು ರಿಸಲ್ಟ್ ಇದೆ. ನಿಮ್ಮ ಮತ್ತು ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತೀರಾ ಹಾಗೂ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದು ತುಂಬಾ ಕುತೂಹಲ ಇದೆ. ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ ನನಗಂತೂ. ಸಾಕಷ್ಟು ಆಲ್ಮೋಸ್ಟ್ ಲೈಕ್ 2 ವರ್ಷದ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸನ್ ಆಫ್ ಮುತ್ತಣ್ಣ. ಸೊ ನಾವೆಲ್ಲರೂ ತುಂಬ ಶ್ರಮಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ, ತುಂಬ ಕನ್ವಿಕ್ಷನ್ ಇಟ್ಟು ಮಾಡಿದ್ದೀವಿ. ಒಂದು ಫ್ಯಾಮಿಲಿ ಎಂಟರ್ಟೈನರ್. ಇಡೀ ಸಿನಿಮಾ, ಇಡೀ ಫ್ಯಾಮಿಲಿ, ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರು ಕೂಡ ಬಂದು ಸಿನಿಮಾ ನೋಡ್ಬೋದು. ಸೊ 12ನೇ ತಾರೀಕು ಸೆಪ್ಟೆಂಬರ್ ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಆಗ್ತಾ ಇದೆ ಕರ್ನಾಟಕದಾದ್ಯಂತ. ಸೊ ದಯವಿಟ್ಟು ಸಿನಿಮಾನ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಹೇಳಿ, ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ, ನಾವು ತಿದ್ಕೋತೀವಿ ನೆಕ್ಸ್ಟ್ ಏನಿದೆ ಅದನ್ನು. ಸೊ ದಯವಿಟ್ಟು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನು ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಪುರಾತನ ಫಿಲ್ಮ್ಸ್ ಮತ್ತು ಶ್ರೀಕಾಂತ್ ಸರ್ ಹಾಗೂ ಕೃಷ್ಣಣ್ಣ ಆ್ಯಂಡ್ ರಂಗಾಯಣ ರಘು ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು, ಪ್ರಣಮ್ ಜೊತೆ ವರ್ಕ್ ಆಗಿರ್ಬೋದು. ತುಂಬ ಚೆನ್ನಾಗಿತ್ತು, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಇಡೀ ತಂಡಕ್ಕೆ ಆ್ಯಂಡ್ ಆಲ್ ದ ADs ಆ್ಯಂಡ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಆ್ಯಂಡ್ ಹರೀಶ್ ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದೀರಾ. ಆ್ಯಂಡ್ ನಾನು ಸಿನಿಮಾ ನೋಡಿಲ್ಲ, ಶುಕ್ರವಾರ ಎಲ್ಲರ ಜೊತೆ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್. ಸರ್ ಇದು ಡೆಫಿನೆಟ್ಲಿ ಒಂದು ಟೇಕ್ ಅವೇ ಇದೆ. ಮನೆಗೆ ಹೋಗ್ಬೇಕಾದ್ರೆ ಅಪ್ಪ ಅಥವಾ ಮಗ ಯಾರ ಬಂದು ನೋಡ್ತಾ ಇದ್ರೆ, ಅಯ್ಯೋ ನಮ್ಮ ಅಪ್ಪನ ಜೊತೆ ನಾನು ಹಿಂಗಿದ್ದಿದ್ರೆ ಚೆನ್ನಾಗಿರ್ತೈತಲ್ವಾ, ನಾನು ಕರೆಕ್ಟ್ ಮಾಡ್ಕೊಂಡ್ರೆ ಈ ಥರ ನನ್ನ ಖುಷಿಯಾಗಿರ್ಬೋದು ಅನ್ಸುತ್ತೆ, ನಾನು ಕರೆಕ್ಟ್ ಮಾಡ್ಕೋತೀನಿ ನನ್ನನ್ನು ನಾನು
ಅನ್ನೋದು ಬಂದೇ ಬರುತ್ತೆ. ಅಥವಾ ಅಪ್ಪ ನೋಡ್ತಾ ಇದ್ರೆ ಅಯ್ಯೋ ನನ್ನ ಮಗನ ಈ ಥರ ಟ್ರೀಟ್ ಮಾಡಬಾರ್ದು ನಾನು ಅನ್ನೋದು ಒಂದು ಟೇಕ್ ಅವೇ ಅಂತೂ ಖಂಡಿತ ಇದೆ. ಸೊ ಸರ್ ಲವರ್ ಸರ್, ಈಗ ಡಾಕ್ಟರ್ ಅನ್ನೋದು ಎಸ್, ಅದು ಮುತ್ತಣ್ಣನ ನೋಡೋದಕ್ಕೆ ಹೋಗ್ತೀನಿ, ಅಲ್ಲಿ ಲವ್ ಆಗುತ್ತೆ. ಸೊ ಜಾಸ್ತಿ ಲವ್ ಶೇಡು ಮತ್ತೆ ನಾವ್ ಹೇಗೆ ಲವ್ನ ಮತ್ತೆ ಪ್ರೊಫೆಷನ್ ನ ಬ್ಯಾಲೆನ್ಸ್ ಮಾಡ್ತೀವಿ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನಂಗೆ ಏನಷ್ಟು ಏನದು ಸಿನಿಮಾದಲ್ಲಿ ನಾವು ಏನು ಡಾಕ್ಟರ್ ಆಗಿದ ತಕ್ಷಣ ತುಂಬಾ ಪೇಷನ್ಸ್ ನೋಡೋದು ಆ ಥರ ಏನೂ ಬರ್ಡನ್ ಇಲ್ದೇ ಇರೋದ್ರಿಂದ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋದ್ರಿಂದ ಸೊ ನಂಗೇನು ಅಷ್ಟು ಬರ್ಡನ್ ಅಥವಾ ಏನು ಕಷ್ಟ ಇದು ಈ ತರ ರೋಲ್ ಮಾಡೋದೇ ಕಷ್ಟ ಅಂತ ಏನಿಲ್ಲ. ಎಲ್ಲ ಪ್ರಿಪರೇಷನ್ಸ್ ಮೂಲಕನೇ ನಾವು ಹೋಗಿದ್ದಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಖುಷಿ ರವಿ ಅವರೇ. ಪ್ರಣವ್ ಅವರೇ, ಒಂದು ವಿಭಿನ್ನವಾಗಿ ನಿಮ್ಮನ್ನ ನಾವು ಮತ್ತಷ್ಟು ಪ್ರೀತಿಯಿಂದ ಅಫ್ಕೋರ್ಸ್ ರಿಲೀಸ್ ಹತ್ರ ಬಂದಾಗ ಹೊಟ್ಟೆ ಅವ್ರಿಗೆ ಚಿಟ್ಟೆ ಇದ್ದೇ ಇರುತ್ತೆ. ಬಟ್ ಚಿಟ್ಟೆ ಖುಷಿಯಾಗಿ ಹಾರಾಡ್ತಾ ಇದೆ ಹೊಟ್ಟೆಯಲ್ಲಿ, ಸೊ ನೋ ಟೆನ್ಷನ್ ನನಗೆ. ಸೊ ಮೊದಲನೇದಾಗಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ, ಹಿರಿಯರಿಗೆ, ತಂದೆ ತಾಯಿ ಸಾಮಾನು ಅದ ಇಲ್ಲ ಹಿರಿಯರಿಗೆ, ನನ್ನ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಸ್ಟಾರ್ಟಿಂಗ್ ಇಂದಾನು ನಮ್ಮ ಜೊತೆ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀರಾ, ನನ್ನ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಈ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಸಿನಿಮಾ ಸಂಬಂಧಗಳ ಬಗ್ಗೆ ಹೇಳುತ್ತೆ. ಅಪ್ಪ ಮಗ ಆಗಿರಲಿ, ಅಪ್ಪ ಮಗಳಾಗಿರಲಿ, ಲವರ್ಸ್ ಆಗಿರಲಿ, ಎಲ್ಲ ರೀತಿಯಲ್ಲಿ ಅಪ್ಪ ಅಮ್ಮ ಆಗಿರಲಿ, ಅಮ್ಮ ಆಮೇಲೆ ಮಕ್ಕಳಾಗಿರಲಿ, ಎಲ್ಲ ರೀತಿಯಲ್ಲೂ ಎಲ್ಲ ಸಂಬಂಧಗಳ ಬಗ್ಗೆ ಮಾತಾಡುತ್ತೆ ನನ್ನ ಸಿನಿಮಾ. ಆ್ಯಂಡ್ ಅದೇ ರೀತಿ ನಿಮ್ಮ ಸಂಬಂಧ ಹೆಂಗೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ತುಂಬ ಇಮೋಷ್ನಲ್ ಆಗಿದ್ದೀನಿ. ತುಂಬ ದಿವಸ ಆದಮೇಲೆ ಇನ್ನು 2 ದಿವಸ ಇರೋದು ರಿಲೀಸ್ಗೆ. ಆ್ಯಂಡ್ ಇಟ್ಸ್ ವೆರಿ 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 ಹ್ಯಾಪಿ. ಆ್ಯಂಡ್ ನಾನು ನಿಜವಾಗ್ಲೂ ಏನು ಯೂಶ್ವಲಾಗಿ ಮಾತಾಡ್ಬಿಡ್ತೀನಿ, ಇವತ್ತು ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಿದ್ದೀನಿ ಸರ್ ಅಯ್ಯೋ ಸಿನಿಮಾಲಿ ಎಲ್ಲ ರೀತಿಯಲ್ಲಿ ತುಂಬ ಕಾಡುತ್ತೆ ಸರ್. ನನಗೆ ನನ್ನ ನಿಜ ಜೀವನದಲ್ಲಿ ನನಗೆ ಈ ಪಾತ್ರ ನಿಜ ಜೀವನಕ್ಕೆ ತುಂಬ ಹತ್ತಿರ. ನಮ್ಮ ಅಪ್ಪನ ಜೊತೆ ನಾನು ಮನೇಲಿ ಹೆಂಗಿರ್ತೀನೋ ರಘು ಸರ್ ಜೊತೆ ಹಂಗೇ ಇದ್ದೀನಿ ಸ್ಕ್ರೀನ್ ಮೇಲೆ. ಸೊ ಅದನ್ನು ರೀಸೆಂಟಾಗಿ ಒಂದು ಇಂಟರ್ವ್ಯೂಲಿ ಹೇಳ್ತಾ ಇದ್ದೆ, ಯಾರಿಗಾದ್ರೂ ಡೌಟ್ ಇದ್ರೆ ಪ್ರಣಾಮ್ ದೇವರಾಜ್ ಸರ್ ಹತ್ರ ಹೆಂಗಿರ್ತಾರೋ ಮನೇಲಿ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಎಲ್ಲ ರೀತಿ ಸರ್, ಖುಷಿ, ಜಗಳ ಇರುತ್ತೆ, ಪ್ರೀತಿ ಇರುತ್ತೆ, ತರಲೆ ಇರುತ್ತೆ, ನೈಟು ಜೊತೆಗೆ ಪಾರ್ಟಿನೂ ಮಾಡ್ತೀವಿ, ಎಲ್ಲ ರೀತಿಯಲ್ಲೂ ನಾನು ನಿಜ ಜೀವನದಲ್ಲಿ ನಮ್ಮ ಅಪ್ಪನ ಜೊತೆ ಹೆಂಗಿರ್ತೀನೋ ಹಂಗೇ ಇದೆ ಈ ಸಿನಿಮಾ. ಆ್ಯಂಡ್ ನನಗೆ ಆ್ಯಕ್ಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ಪ್ರೆಸ್ ಮೀಟ್ಸಲ್ಲಿ ಮಾತಾಡಲಿಲ್ಲ, ಸೆಕೆಂಡ್ ಟಾಕ್ ಅಬೌಟ್ ದಿಸ್. ಆ್ಯಕ್ಟ್ ಮಾಡಬೇಕಾದ್ರೆ ನನಗೆ ನಿಜವಾಗ್ಲೂ ಸ್ವಲ್ಪ ಸುಲಭ ಅನಿಸ್ತು. ಯಾಕಂದರೆ ನಾನು ನಿಜ ಜೀವನಕ್ಕೆ ತುಂಬ ಹತ್ತಿರವಾಗಿದ್ದರಿಂದ ಸಾಕಷ್ಟು ಸತಿ ಡ್ಯಾಡಿ ತಲೆಯಲ್ಲಿದ್ರು ನನಗೆ ಆ್ಯಕ್ಟ್ ಮಾಡಬೇಕಾದ್ರೆ. ಮುಂದೆ ರಂಗಣ್ಣ ರಘು ಸರ್ ಇದ್ರು, ತಲೆಯಲ್ಲಿ ಡ್ಯಾಡಿ ಇದ್ರು. ಸೊ ಆ ಫೀಲಿಂಗ್ಸ್ನ ಇಮೋಟ್ ಮಾಡೋಕ್ಕೆ ನನಗೆ ಸ್ವಲ್ಪ ಈಸಿ ಆಯಿತು ಅಂತ ಅನಿಸುತ್ತೆ. ಆ್ಯಂಡ್ ನೀವು ನೋಡಿದ್ರಿ, ಟ್ರೇಲರ್ ನೋಡಿದ್ರಿ, ಇಲ್ಲ ನೋಡಿದ್ರಿ, ನಿಮಗೆ ಅನಿಸುತ್ತೆ ಸ್ವಲ್ಪ ಈಸಿಯಾಗಿ ಬಂದಿದೆ ಇಮೋಷನ್ ಅದು ರಘು ಸರ್ ಜೊತೆ ಅಂತ. ಸೊ ಅದು ನನಗೆ ತುಂಬ ಹೆಲ್ಪ್ ಮಾಡಿತು. ನಾನು ಮೊದಲನೇ ಅಗೇನ್ ಸಂಬಂಧಗಳ ಬಗ್ಗೆ ಅಂತ ಹೇಳ್ತೀವಿ. ಸಂಬಂಧಗಳು ನನ್ನ ಎಲ್ಲ ಪರ್ಸ್ಪೆಕ್ಟಲ್ಲೂ ಹೇಳ್ತೀನಿ, ನನ್ನ ಫ್ಯಾಮಿಲಿ ಇಲ್ಲ ಅಂದರೆ ನಾನು ಏನೂ ಇಲ್ಲ. ಈ ಸಿನಿಮಾ ಅದೇ ಹೇಳೋದು, ನಮ್ಮ ರೂಟ್ಸ್ನ ಮರಿಬಾರ್ದು, ನಮ್ಮ ತಂದೆ ತಾಯಿನ ಮರಿಬಾರ್ದು. ಆ್ಯಂಡ್ ಅವ್ರು ಜಾಸ್ತಿ ಏನೂ ಕೇಳಿಲ್ಲ. ನಾವು ಹುಟ್ಟಿದಾಗ ಅವರಿಬ್ರು ಇರ್ತಾರೆ, ನಾವು ಕಣ್ಣು ತೆಗಿಬೇಕಾದ್ರೆ. ಅಪ್ಪ ಅಮ್ಮ ಕಣ್ಣು ಮುಚ್ಚಬೇಕಾದ್ರೆ ಮಕ್ಳು ಜೊತೆಗಿರೋದು, ಕೇಳ್ಕೊಳ್ಳೋದು, ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ ಸರ್. ಆ್ಯಂಡ್ ನಾನು ಅದೇ ನನ್ನ ಫ್ರೆಂಡ್ಸು ಕೂಡ ತುಂಬ ಜನ US ಅಲ್ಲಿ ಇದ್ದಾರೆ, ಆ ಕಡೆ ತುಂಬ ಜನ ಇದ್ದಾರೆ. ಬಟ್ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ, ಅವ್ರು ಯಾವಾಗ ಎಷ್ಟು ಫ್ರೀಕ್ವೆಂಟಾಗಿ ಬರ್ತಾರೆ ಅಂದರೆ ಇಂಡಿಯಾಗೆ, ತುಂಬ ಖುಷಿ ಆಗುತ್ತೆ ಅದು ನೋಡೋದು. ಆ್ಯಂಡ್ ನನ್ನ ಫ್ರೆಂಡು ಅಷ್ಟೇ, ಅವನು ಅಲ್ಲಿ US ಅಲ್ಲಿ ಇದ್ರೆ ಅಪ್ಪ ಅಮ್ಮಗೆ ಏನಾದ್ರು ಬೇಕಾದ್ರೆ ನನಗೆ ಕಳಿಸ್ತಾನೆ. ಸೊ ನಾನೋಗಿ ನೋಡ್ಕೋತೀನಿ ಅವ್ರ ಅಪ್ಪ ಅಮ್ಮನ. ಸೊ ಆ ಥರ ಇರಬೇಕು ಇಮೋಷನ್ಸ್, ಆ ಥರ ಇರಬೇಕು. ನಮ್ಮ ಬಾಂಡ್ಸ್ನ, ನಮ್ಮ ಅಪ್ಪ ಅಮ್ಮನ, ನಮ್ಮ ಫ್ಯಾಮಿಲಿನ ಯಾವತ್ತೂ ನಾವು ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಆ್ಯಂಡ್ ಖುಷಿಯವ್ರ ಜೊತೆ, ಖುಷಿಯವರು ಇವತ್ತು ನೋಡಿದ್ರಲ್ಲ ಈ ಸಾಂಗಲ್ಲಿ ನೋಡಿದ್ರೆ, ಇಷ್ಟು ಸಿನಿಮಾಗಳು ಅಯ್ಯನ ಮನೆ ಆಗಿರ್ಬೋದು, ಇಷ್ಟು ಸಿನಿಮಾಗಳು ಏನು ನೋಡ್ಕೊಂಡ್ ಬಂದ್ರು, ಈ ಸಾಂಗ್ ರಿಲೀಸ್ ಮಾಡಿದ ತಕ್ಷಣ ಎಲ್ಲ ಪ್ರೊಡ್ಯೂಸರ್ಸ್ ಫೋನ್ ಮಾಡ್ತಾರೆ, ಖುಷಿ ಮೇಡಮ್ ನಿನ್ನೊಂದು ಕಮರ್ಷಿಯಲ್ ಸಿನಿಮಾ ಇದೆ, ಬನ್ನಿ ಮೇಡಮ್ ಪ್ಲೀಸ್ ಮೇಡಮ್ ಅಂತ. ಸೊ
ತುಂಬ ಚೆನ್ನಾಗಿ ಬಂದಿದೆ. ಮೊದಲನೇ ನಮ್ಮ ತಂಡದ ಬಗ್ಗೆ ಇವಾಗ ಬರೀ ತಂಡದ ಬಗ್ಗೆ ಎಲ್ಲ ಮಾತಾಡಿದ್ವಿ, ಇವಾಗ ಬರೀ ಥ್ಯಾಂಕ್ಸ್ ಹೇಳೋದು ಅಷ್ಟೇ. ಹೃತ್ಪೂರ್ವಕವಾಗಿ ನನ್ನ ಇಡೀ ತಂಡ ನಿದ್ದೆ ಇಲ್ಲದೆ ಹೆಂಗೆ ಇವಾಗ್ಲೂ ಕೆಲಸ ಮಾಡ್ತಿದ್ದಾರೆ ಅಂದರೆ ಸರ್, ಎಲ್ಲರೂ ಒಂದು ರೀತಿಯಲ್ಲಿ ಎಲ್ಲ ಇವರಿಬ್ರು ಪಾಪ ಗ್ರಹಣ ಇದ್ರು ಚೆನ್ನೈಗೆ ಹೋಗ್ತಾರೆ, ಗ್ರಹಣ ನಡೀತಾ ಇರ್ಬೇಕಾದ್ರೆ ಚೆನ್ನೈಗೆ ಹೋಗಿದ್ದಾರೆ ಸರ್ ಡ್ರೈವ್ ಮಾಡ್ಕೊಂಡು. ಸೊ ಆ ಥರ ಕೆಲಸ ಮಾಡ್ತಿದ್ದಾರೆ. ಬಹಳ ಖುಷಿ ಆಗುತ್ತೆ. ಈ ಥರ ತಂಡ ಪ್ರತಿಯೊಬ್ಬ ನಟನಿಗೆ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಇವ್ರಿಗಿರೋ ಡೆಡಿಕೇಶನ್, ಇವ್ರಿಗಿರೋ ಸಿನಿಮಾ ಮೇಲೆ ಇರೋ ಪ್ಯಾಷನ್, ಇಟ್ಸ್ ಅಮೇಝಿಂಗ್. ನಾನು ನಿಜವಾಗ್ಲೂ ತುಂಬಾ ಕಮ್ಮಿ ಈ ಥರ ನೋಡೋದು. ಸೊ ನಾನು ಇಡೀ ತಂಡಕ್ಕೆ ಆಕಾಶ, ಅರುಣ, ಅನು, ಕೃಷ್ಣಣ್ಣ, ಹರೀಶ್ ಸರ್ ಡೈರೆಕ್ಟರ್, ನಮ್ಮ ಪ್ರೊಡಕ್ಷನ್ ಪುರಾತನ ಫಿಲ್ಮ್ಸ್ ಆ್ಯಂಡ್ ಯಾರ್ಯಾರು ನಮ್ಮ ಎಕ್ಸ್ಟ್ರಾ ನಮ್ಮ ಪ್ರದೀಪ್ ಅವರು, ಮಾದೇಶ್ ಅವರು, ಯಾರ್ಯಾರು ಕೆಲಸ ಮಾಡ್ತಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಊಟ ಬಿಟ್ಟು ಹೊತ್ತು ಇಲ್ಲದೆ ಕೆಲಸ ಮಾಡ್ತಿದ್ದಾರೆ ಸಿನಿಮಾಗೋಸ್ಕರ. ಸೊ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಇವರೆಲ್ಲರಿಗೂ. ಆ್ಯಂಡ್ 12ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಇವತ್ತು ಇದು ಆ್ಯಕ್ಚುಲಿ ನಾವು ಏನಕ್ಕೆ ಪ್ಲ್ಯಾನ್ ಮಾಡಿದಂದರೆ ನಿಮ್ಮ ಸಂಬಂಧ ಇನ್ನೂ ಹೆಚ್ಚು, ಇನ್ನೂ ಜಾಸ್ತಿ, ಇನ್ನೂ ಗಟ್ಟಿ ಆಗಲಿ ಅಂತ. ಯಾಕಂದರೆ ಗುರುವಾರ ಮತ್ತೆ ನಾವೆಲ್ಲರೂ ಜೊತೆಗೆ ಸಿನಿಮಾ ನೋಡ್ತೀವಿ, ಅದು ಇನ್ವಿಟೇಷನ್ ಬರುತ್ತೆ ಡೈರೆಕ್ಟರ್ ಕಡೆಯಿಂದ. ಆ್ಯಂಡ್ ಇದು ನಮ್ಮ ಸನ್ ಆಫ್ ಮುತ್ತಣ್ಣ ತಂಡ ಸೆಪ್ಟೆಂಬರ್ 12ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಶನಿವಾರದಿಂದ ಬಿಸಿ ಆಗ್ಬಿಡ್ತೀವಿ. ಒಂದ್ ಸ್ಟೆಪ್ ಮುಂದೆ ಹೇಳಕ್ಕಾಲ ಎಲ್ಲೋಗ್ಬಿಡ್ತೀವಿ, ಯಾರೇ ಗೊತ್ತಿಲ್ಲ. ಅದಕ್ಕೆ